ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಪಂಚತಂತ್ರದ 3 ಮೀನುಗಳ ಕಥೆಯನ್ನು ನೋಡೋಣ. ಒಂದು ಸುಂದರವಾದಂತಹ ಸರೋವರ. ಆ ಸರೋವರದಲ್ಲಿ ಅನಾಗತ ವಿಧಾತ, ಪ್ರತ್ಯುತ್ಪನ್ನಮತಿ ಮತ್ತು ಯದ್ಭವಿಷ್ಯ ಅನ್ನುವಂಥ 3 ಮೀನಿನ ನಾಯಕರುಗಳು ಮತ್ತು ಹಲವಾರು ಮೀನುಗಳು ವಾಸವಾಗಿತ್ತು. ಹಾಗೆ ವಾಸವಾಗಿದ್ದಾಗ ಅವುಗಳ ಜೀವನ ಬಹಳ ಸುಲಲಿತವಾಗಿ ನಡೆದಿತ್ತು. ಒಂದು ದಿನ ಸಾಯಂಕಾಲದ ಸಮಯದಲ್ಲಿ ಆ ಸರೋವರದ ದಡದಲ್ಲಿ ಹಾದು ಹೋಗ್ತಾ ಇದ್ದಂತಹ ಮೀನುಗಾರರು ಆ ಸರೋವರದ ಕಡೆಗೆ ನೋಡಿದರು. ಸರೋವರದ ಕಡೆಗೆ ನೋಡಿದ ತಕ್ಷಣ ಅವರಿಗೆ ಖುಷಿಯಾಯಿತು. ಇದೇನಿದು, ಇಷ್ಟು ವಿಶಾಲವಾದಂತಹ ಸರೋವರ ಮತ್ತು ಇಷ್ಟೊಂದು ಮೀನುಗಳನ್ನು ಹೊಂದಿರುವಂತಹ ಸರೋವರ, ನಾವು ಇಲ್ಲಿವರೆಗೂ ಈ ಸರೋವರವನ್ನು ನೋಡೇ ಇಲ್ವಲ್ಲ ಅಂತ ಹೇಳಿ ಅದರ ಹತ್ತಿರ ಬಂದು ಇನ್ನೊಂದಷ್ಟು ಪರಿಶೀಲಿಸಿ ನೋಡಿದಾಗ ಅವ್ರಿಗೆ ಗೊತ್ತಾಯಿತು ಇದರಲ್ಲಿ ಸಾಕಷ್ಟು ಮೀನುಗಳಿವೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಸಾಕಷ್ಟು ಮೀನುಗಳು ಇದೆ ಅಂತ ಗೊತ್ತಾದ ತಕ್ಷಣವೇ ಅವರು ತಮ್ಮಲ್ಲೇ ಮಾತನಾಡಿಕೊಂಡ್ರು, ಇಂದು ಆಗಲೇ ಸಂಜೆ ಆಗಿಬಿಟ್ಟಿದೆ, ಅಲ್ಲದೆ ಇವತ್ತು ನಾವು ಸಾಕಷ್ಟು ಮೀನುಗಳನ್ನು ಹಿಡಿದು ಬಿಟ್ಟಿದ್ದೇವೆ. ಹಾಗಾಗಿ ಈಗ ಈ ಮೀನುಗಳನ್ನು ಬೇಟೆಯಾಡೋದು ಬೇಡ, ನಾಳೆ ಬಂದು ಈ ಮೀನುಗಳನ್ನೆಲ್ಲ ಬಲೆ ಹಾಕಿ ತೆಗೆದುಕೊಂಡು ಹೋಗೋಣ, ಇಲ್ಲಿ ಸಾಕಷ್ಟು ಮೀನುಗಳಿದಾವು ಅಂತ ಅವರು ಮಾತನಾಡಿಕೊಂಡ್ರು. ಹಾಗೆ ಮಾತನಾಡಿಕೊಂಡ ತಕ್ಷಣ ಈ ಮಾತುಗಳು ಅಲ್ಲಿದ್ದಂತಹ ಮೀನುಗಳಿಗೆ ಕೇಳಿತು. ಹಾಗೆ ಮಾತನಾಡಿಕೊಂಡಂಥ ಮೀನುಗಾರರು ಹೊರಟೋದಾಗ ಆ ಅನಾಗತ ವಿಧಾತ ಮೀನು ತನ್ನೆಲ್ಲ ಪರಿವಾರದ ಮೀನುಗಳನ್ನೆಲ್ಲ ಸೇರಿಸಿ ಹೇಳಿತು, ಈಗ ಮೀನುಗಾರರು ಮಾತನಾಡಿರುವಂತಹ ಮಾತುಗಳನ್ನು ನೀವೆಲ್ಲರೂ ಕೇಳಿಸ್ಕೊಂಡ್ರಿ ಅಲ್ವೇ, ಅವರು ನಾಳೆ ನಮ್ಮನ್ನು ಹಿಡಿಯೋದಕ್ಕೆ ಬರ್ತಾರೆ. ಹಾಗಾಗಿ ಅವರು ಬರೋದಕ್ಕಿಂತ ಮುಂಚೆ ನಾವು ಈ ಸರೋವರದಿಂದ ಬೇರೆ ಸರೋವರವನ್ನು ಹುಡುಕಿಕೊಂಡು ಹೋಗಿಬಿಡಬೇಕು ಅಂತ ಹೇಳ್ತು. ಹಾಗೆ ಹೇಳಿದ ತಕ್ಷಣವೇ ಅದಕ್ಕೆ ಬೆಂಬಲವಾಗಿ ಪ್ರತ್ಯುತ್ಪನ್ನಮತಿ ಮೀನು ಸಹಿತ ಹೇಳ್ತು, ಹೌದು ನೀನು ಹೇಳೋದು ಸರಿ, ನನ್ನ ತಲೆಯಲ್ಲೂ ಇದೇ ವಿಷಯ ಓಡ್ತಾ ಇದೆ ಅಂತ ಹೇಳ್ತು. ಹಾಗೆ ಹೇಳಿದಾಗ ಅನಾಗತ ವಿಧಾತ ಹೇಳ್ತು, ಇಲ್ಲ, ಬದುಕೋದಕ್ಕೆ ಸಾಧ್ಯವಾದರೆ ನಾವು ಇನ್ನೊಂದು ಜಾಗವನ್ನು ಹುಡುಕಿಕೊಂಡು ಹೋಗಬೇಕು. ನಮ್ಮ ಸ್ವದೇಶ ಅಥವಾ ಈ ನಮ್ಮ ತಂದೆ ಮುತ್ತಾತಂದರು ಬದುಕಿರುವಂತಹ ಜಾಗ ಅನ್ನುವಂತಹ ಮೋಹಕ್ಕೆ ಬಿದ್ದು ನಾವು ಇಲ್ಲೇ ಉಳ್ಕೊಳ್ಳೋ ಪ್ರಯತ್ನ ಮಾಡಿದರೆ ನಮ್ಮನ್ನು ಶತ್ರುಗಳು ಕೊಂದು ಹಾಕ್ತಾರೆ. ನಮಗಿಂತ ಪ್ರಬಲವಾದ ಶತ್ರು ಬಂದಾಗ ಪಲಾಯನ ಮಾಡುವುದೇ ಉತ್ತಮವಾದಂತಹ ಮಾರ್ಗ ಅಂತ ಅನಾಗತ ವಿಧಾತ ಮೀನು ಹೇಳ್ತು. ಹಾಗೆ ಹೇಳಿದಾಗ ಪ್ರತ್ಯುತ್ಪನ್ನಮತಿ ಹೇಳ್ತು, ಹೌದು, ಯಾರಿಗೆ ಪರದೇಶಕ್ಕೆ ಹೋಗುವಂತಹ ಧೈರ್ಯ ಇರೋದಿಲ್ವೋ ಅಥವಾ ಸ್ವದೇಶದ ಮೇಲೆ ವಿಪರೀತವಾದಂತಹ ಮೋಹ ಇರುತ್ತೋ ಅಂತಹವರು ಮಾತ್ರ ಹೀಗೆ ಒಂದೇ ನೆಲೆಯನ್ನು ಹಿಡಿದುಕೊಂಡು ಕೂಡೋದಕ್ಕೆ ಸಾಧ್ಯ. ಯಾರಿಗೆ ಧೈರ್ಯ ಇದೆಯೋ, ನಾವು ಬದುಕಿನಲ್ಲಿ ಏನನ್ನಾದರೂ ಸಾಧಿಸ್ತೀವಿ ಅನ್ನುವಂತಹ ಛಲ ಇದೆಯೋ, ಅವರು ಸಹಜವಾಗಿ ಬೇರೆ ಜಾಗವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹಾಗಾಗಿ ನಾವು ಬೇರೆ ಸರೋವರವನ್ನು ಹುಡುಕಿಕೊಂಡು ಹೋಗಿಬಿಡೋಣ ಅಂತ ಪ್ರತ್ಯುತ್ಪನ್ನಮತಿ ಹೇಳಿತು. ಇವರಿಬ್ಬರ ಈ ಮಾತುಗಳನ್ನು ಕೇಳಿದಂತಹ ಯದ್ಭವಿಷ್ಯ ಮೀನು ಅವರಿಗೆ ವ್ಯತಿರಿಕ್ತವಾಗಿ ಮಾತನಾಡ್ತು, ಇಲ್ಲ, ನಮ್ಮ ತಾತ ಮುತ್ತಾತಂದಿರು ಬದುಕಿದಂತಹ ಜಾಗ ಇದು, ಯಾರೋ ಪರರು ಹೇಳಿರುವಂತಹ ಮಾತಿಗೆ ಭಯಗೊಂಡು ನಾವು ಈ ಜಾಗವನ್ನು ಬಿಟ್ಟು ಹೋದರೆ ನಮಗೆ ಇದು ಸರಿ ಹೊಂದೋದಿಲ್ಲ, ಅದು ಎಂಥದ್ದೇ ಕಷ್ಟ ಬರಲಿ ನಾವು ಇಲ್ಲೇ ಬದುಕಬೇಕು ಅಂತ ಯದ್ಭವಿಷ್ಯ ಮೀನು ಹೇಳಿತು. ಹಾಗಲ್ಲದೆ ಅದು ಮತ್ತೊಂದು ಸಲಹೆಯನ್ನು ಕೊಡ್ತು, ಇಲ್ಲಿ ದೈವಕೃಪೆ ಇದ್ದರೆ ಎಂಥದ್ದೇ ಕಷ್ಟದ ಸಂದರ್ಭ ಬಂದರೂ ಮನುಷ್ಯ ಬದುಕ್ತಾನೆ. ಒಂದು ವೇಳೆ ದೈವಕೃಪೆ ಇಲ್ಲದೆ ಇದ್ದರೆ ನಾವು ಅತ್ಯಂತ ಸುರಕ್ಷಿತ ಜಾಗದಲ್ಲಿ ಇದ್ದರೂ ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ. ಅರಣ್ಯದಲ್ಲಿ ಬಿಟ್ಟಂತಹ ಮನುಷ್ಯವನ್ನು ಸಹಿತ ದೈವಕೃಪೆ ಇದ್ದರೆ ಬದುಕ್ತಾನೆ. ಒಂದು ವೇಳೆ ದೈವಕೃಪೆ ಇಲ್ಲದೆ ಇದ್ದರೆ ಮನೆಯಲ್ಲಿದ್ದಂತಹ ಮನುಷ್ಯನು ಸತ್ತು ಹೋಗ್ತಾನೆ. ಹಾಗಾಗಿ ದೇವರ ಮೇಲೆ ಭಾರ ಹಾಕಿ ನಾವು ಇಲ್ಲೇ ಇದ್ದು ಬಿಡೋಣ, ನಾನು ಮಾತ್ರ ಈ ಜಾಗವನ್ನು ಬಿಟ್ಟು ಕದಲೋದಿಲ್ಲ ಅಂತ ಹೇಳ್ತೀವಿ. ಹಾಗೆ ಹೇಳಿದ ತಕ್ಷಣ ಸಹಜವಾಗಿ ಅನಾಗತ ವಿಧಾತ ಮತ್ತು ಪ್ರತ್ಯುತ್ಪನ್ನಮತಿ ಮೀನುಗಳು ತಮ್ಮ ಸಹಚರರ ಜೊತೆಗೆ ಅದೇ ರಾತ್ರಿ ಹೊರಟೋತು, ಬೇರೆ ಸರೋವರವನ್ನು ಹುಡುಕಿಕೊಂಡು ಹೊರಟು. ಆದರೆ ಈ ಯದ್ಭವಿಷ್ಯ ಮೀನು ಮತ್ತು ಅದರ ಒಂದಷ್ಟು ಜನ ಸಂಗಡಿಗರು ಇದೇ ಜಾಗದಲ್ಲಿ ಉಳಿದ್ರು. ಹಾಗೆ ಉಳಿದ ತಕ್ಷಣವೇ ಮಾರನೇ ದಿವಸ ಬೆಳಗ್ಗೆ ಸಹಜವಾಗಿ ಮೀನುಗಾರರು ಬಂದು ಬಲೆಯನ್ನು ಬೀಸಿದ್ರು. ಬೇರೆ ದಾರಿ ಇಲ್ಲದೇನೆ ಯದ್ಭವಿಷ್ಯ ಮೀನು ಮತ್ತು ಅದರ ಸಂಗಡಿಗರು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ರು. ಹಾಗೆ ಸಿಕ್ಕಾಕೊಂಡಂಥ ಎಲ್ಲ ಮೀನುಗಳನ್ನು ಆ ಮೀನುಗಾರರು ಹೊತ್ತೊಯ್ದು ತಮ್ಮ ಆಹಾರಕ್ಕೆ ಮತ್ತು ಮಾರಾಟಕ್ಕೆ ಅವುಗಳನ್ನು ಬಳಸಿಕೊಂಡ್ರು. ಈ ಕಥೆ ನಮಗೇನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಹಿತೈಷಿಗಳು ಹೇಳುವಂತಹ ಒಳ್ಳೆಯ ಮಾತುಗಳನ್ನು ನಾವು ಅನುಸರಿಸಬೇಕು, ಕೇಳಬೇಕು. ನಮ್ಮ ಒಳಿತನ್ನೇ ಬಯಸುವವರ ಮಾತನ್ನು ನಾವು ಕೇಳ್ತಾ ಇದ್ದರೆ ನಾವು ಸಹಜವಾಗಿ ಸಂಕಷ್ಟಕ್ಕೆ ಒಳಗಾಗ್ತೀವಿ ಅನ್ನುವಂಥದ್ದನ್ನು ಈ ಕಥೆ ಹೇಳುತ್ತೆ. ಇನ್ನು ನನ್ನ ಈ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರುವಂತಹ ವೀಕ್ಷಕರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಮುಂದೆ ಬರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ನಾನು ಮುಂದೆ ಹಾಕುವ ಎಲ್ಲ ಈ ಥರದ ವಿಡಿಯೋಗಳು ತಮಗೆ ಸೂಚನೆ ಮೂಲಕ ಬರ್ತವೆ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಪೂರ್ಣಗೊಳಿಸ್ತೇನೆ. ಧನ್ಯವಾದಗಳು.